ವೇದಿಕೆ ಮೇಲಿರ್ತಕ್ಕಂಥ ಉಳಿದ ಗಣ್ಯರು ನಗುಮೊಗದ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ ಸಪತ್ನಿ ಸಮೇತರಾಗಿ ಅಮೆರಿಕದಿಂದ ಇವತ್ತಿಲ್ಲಿಗೆ ಬಂದಿದ್ದಾರೆ. ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ಪರಮ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ನಾ ಭೂತೋ ನಾ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಅಕ್ಕ ಸಮ್ಮೇಳನವನ್ನು ಸಂಘಟಿಸಿದಂಥ ಡಾಕ್ಟರ್ ಹಳೇಕೋಟೆ ವಿಶ್ವಾಮಿತ್ರ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮೇಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಮತ್ತು ಉಡುಪಿಯ ಸುತ್ತಮುತ್ತಲಿನ ನಾಗರಿಕರೇ, ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ ಈ ವಿಶಿಷ್ಟವಾದ ಸಭೆಯನ್ನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ನಾನು ಈ ಸಮಾರಂಭ ಇಷ್ಟು ಬಹಳ ಚೆನ್ನಾಗಿ ನಡೆಯೋಕ್ಕೆ ಆರಂಭ ಆಗಿದೆ ಅನ್ನೋದು ನೋಡೇ ಇಷ್ಟು ಖುಷಿ ಆಯಿತು. ಇದೇನಾಯ್ತು, ನಮ್ಮ ಮಿತ್ರರಾದ ಉಪಾಧ್ಯಾಯರು ಒಮ್ಮೆ ಹೇಳಿದರು, ನಾವು ಅಮೆರಿಕದಲ್ಲಿ ಇವರು ಇಷ್ಟು ಪ್ರಶಂಸೆ ಒಂದು ಪ್ರಯತ್ನದಿಂದ ಅಮೆರಿಕದಲ್ಲಿ ಯಾವುದೇ ಒಂದು ವಸ್ತುವನ್ನು ಕಟ್ಟೋದು ಬಹಳವಾದ ಕಷ್ಟದ ಕೆಲಸ. ಅದಕ್ಕೆ ಸ್ವಾಮೀಜಿಯವರಿಗೆ ಅದರ ಕಷ್ಟ ಗೊತ್ತು ಅನ್ನಿಸುತ್ತೆ. ಯಾಕೆಂದರೆ ಯಾವುದಾದ್ರು ಒಂದು ಜಾಗದಲ್ಲಿ ನಾವು ಒಂದು ಜಾಗ ತಗೊಂಡ್ರೆ ಅಲ್ಲಿಗೆ ಝೋನಿಂಗ್ ಕಮಿಷನ್ ಅಂತಾರೆ, ಆ ಝೋನ್ನಲ್ಲಿ ಇದು ಮಾಡ್ಬೋದು ಅಂತ ಬಹಳವಾದ, ಅದು ಪರರಾಷ್ಟ್ರದಲ್ಲಿ 10-12 ಸಾವಿರ ಮೈಲಿ ದೂರದಲ್ಲಿ ನಮ್ಮದೊಂದು ದೇವಸ್ಥಾನ ಕಟ್ಟೋದು ಬಹಳ ಕಷ್ಟವಾದ ಕೆಲಸ. ಅಂತಹ ಕೆಲಸವನ್ನು ಸ್ವಾಮೀಜಿಯವರು ಸಾಧಿಸಿ ಅಲ್ಲಿ ಹೆಸರು ತಗೊಂಡಿದ್ದಾರೆ. ನೀವು ಇಲ್ಲಿ ಉಡುಪಿಯಲ್ಲಿ ಅವ್ರಿಗೊಂದು ಸನ್ಮಾನ ಸಮಾರಂಭ ಏರ್ಪಡಿಸಿದರೆ ಖಂಡಿತ ನಾವು ಬರ್ತೀವಿ ಅಂತ ನಾನು ಹೇಳಿದ್ದೆ. ಅವರು ಕೇವಲ ಒಂದೊಂದೂವರೆ ತಿಂಗಳಿಗೆ ಹಿಂದಿಂದ ನಡೆದ ಮಾತಿನಲ್ಲಿ ಅಷ್ಟು ಬೇಗ ಈ ಸಮಾರಂಭವನ್ನು ಏರ್ಪಡಿಸಿ ನೀವು ಬರಲೇಬೇಕು ಅಂತ ನನ್ನ ಕೇಳಿದ್ರು. ಬಹಳ ಸಂತೋಷವಾಯಿತು ನನಗೆ. ನಾನು ಅಮೆರಿಕಕ್ಕೆ ಹೋಗಿ ಕಳೆದ 30 ವರ್ಷಗಳಾಯಿತು. ನಾವು ಹೋದ ಕಾಲದಲ್ಲಿ ಬಹುಶಃ ಈಗ ನಮ್ಮ ನಿತ್ಯ ಜೀವನದ ಜಂಜಾಟದಲ್ಲಿ ನಮ್ಮ ಆಧ್ಯಾತ್ಮ ಇದನ್ನೆಲ್ಲ ಸಂಸ್ಕೃತಿ ಎಲ್ಲ ಮರೆತು ಹೋಗ್ಬಿಡ್ತೀವಿ ಕಳೆದು ಹೋಗ್ಬಿಡ್ತೀವಿ ಅನ್ನೋ ಒಂದು ಭಾವನೆ ಇತ್ತು. ಒಂದು ವಾಹನ ತೆಕ್ಕೊಂಡ್ರೆ ಪೂಜೆ ಮಾಡಲಿಕ್ಕೆ ಒಂದು ದೇವಸ್ಥಾನಕ್ಕೆ ತಿರುಪತಿ ಪಿಟ್ಸ್ಬರ್ಗಿಗೆ ಹೋಗಬೇಕಾಗಿತ್ತು. ನಾವು ಒಂದು ಮಗುವಿಗೆ ನಾಮಕರಣ ಮಾಡಬೇಕು ಅಂದರೆ ಎಲ್ಲೋ ಹೋಗಬೇಕು, ಒಂದು ಅನ್ನಪ್ರಾಶನ, ಅಕ್ಷರಾಭ್ಯಾಸ ಏನು ಮಾಡಿಸ್ಬೇಕಾದ್ರೂ ನಾವು ಬಹಳ ದೂರ ಪ್ರಯಾಣ ಮಾಡಿ ಅನುಕೂಲತೆಗಳಿರಲಿಲ್ಲ. ಆದರೆ ಇತ್ತೀಚಿನ ಈಗ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಂಥವ್ರು ಬಂದು ನಾನು ಇತ್ತೀಚೆಗೆ ಅವರ ಬೃಂದಾವನ ನ್ಯೂಜೆರ್ಸಿಯ ಇದರಲ್ಲಿ ಒಂದು ನಾಮಕರಣ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಿಮ್ಮಲ್ಲಿ ಅನೇಕ ಮಕ್ಕಳು ಅಮೆರಿಕದಲ್ಲಿರ್ಬೋದು, ಅವರಿಗೆ ಮಕ್ಕಳಾಗಿದ್ದಾರೆ, ನೀವು ಕೂಡ ಬಾಣತನಕ್ಕೆ ಬಂದು ಹೋಗಿದ್ದೀರಿ. ಅವರು ನಡೆಸಿಕೊಟ್ಟ ಅಲ್ಲಿ ಹಾಕಿದ ಉಪಹಾರ, ಊಟ, ಭೋಜನ ನೋಡಿ ನನಗೆ ಆಶ್ಚರ್ಯ ಆಯಿತು. ಅವರು ಊರಿಂದ ಬಂದಿದ್ದ ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಗಿತ್ತು. ಅದು ಇವತ್ತಿನ ದಿನಗಳಲ್ಲಿ ಸಾಧ್ಯವಾಗಿದೆ. ಆ ನಾಮಕರಣ ಸಮಾರಂಭ ನಾವು ಹಿಂದೆ ಮಾಡಬೇಕು ಅಂದರೆ ಅದು ಖಂಡಿತ ಅದಕ್ಕೆ ಅನುಕೂಲತೆಗಳಿರಲಿಲ್ಲ. ಇದನ್ನು ಏರ್ಪಡಿಸಿ ಕೊಟ್ಟಿದ್ದಾರೆ ನಮ್ಮ ಸುಗುಣೇಂದ್ರ ಸ್ವಾಮೀಜಿಗಳು. ಹಾಗೂ ನಾನು ಅವರ ಇಚ್ಛೆ ಅಂತ ನಡೆದಿರತಕ್ಕಂಥ 3 ಜಾಗಗಳಿಗೆ ನಾನು ಪ್ರತ್ಯಕ್ಷವಾಗಿ ಹೋಗಿ ನೋಡಿದ್ದೇನೆ. ಸ್ಯಾನ್ ಹೋಸೆ ನಗರ, ಹ್ಯೂಸ್ಟನ್ ನಗರ, ಈಗ ಟೊರಾಂಟೋಗೆ ಹೋಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರ ಸಾಧನೆ ಬಹಳವಾದ್ದು ಅಂತ ಹೇಳಿ ನಾನು ಮನಪೂರ್ವಕವಾಗಿ ನಿಮ್ಮ ಮುಂದೆ ಹೇಳ್ತೇನೆ. ಹೆಚ್ಚಿನ ಕಾಲಾವಕಾಶ ಇಲ್ಲ. ಇದು ಇಷ್ಟೇ ಅಲ್ಲದೆ ಸ್ವಾಮೀಜಿಯವರು ಧಾರ್ಮಿಕ ವಿಚಾರ ಒಂದರಲ್ಲಿ ಅವರ ಆಸಕ್ತಿ ಅಲ್ಲ. ನಾನು 2014ರಲ್ಲಿ ಅಕ್ಕ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಸ್ಯಾನ್ ಹೋಸೆ ನಗರದಲ್ಲಿ ನಡೆದ ಅತ್ಯಂತ ಯಶಸ್ವಿ ಕನ್ನಡದ ಸಮ್ಮೇಳನದ ಜ್ಯೋತಿ ಬೆಳಗಿ ನಮ್ಮೆಲ್ಲರಿಗೂ ಹಿತೋಪದೇಶ ಕೊಟ್ಟು ಅವು ಇವತ್ತಿಗೂ ಕೂಡ ನಮಗೆ ಮಾರ್ಗದರ್ಶ ದಾರಿದೀವಿಗೆಯಾಗಿ ಬೆಳೆದುಕೊಂಡು ಬಂದಿದೆ. ಅವ್ರನ್ನ ನಾವು ಎಂದಿಗೂ ಮರೆಯುವಂತಿಲ್ಲ. ಅವರು ಈ ಘನ ಕಾರ್ಯಗಳನ್ನು ಈಗ 6 ಕ್ಷೇತ್ರದಲ್ಲಿದ್ದಾರೆ, ಉತ್ತರ ಅಮೆರಿಕದಲ್ಲಿ ಮತ್ತು ಕೆನಡಾದಲ್ಲಿ. ಅದನ್ನು ಅವರು ಇನ್ನು ಮುಂದೆ ವಿಸ್ತರಿಸಿ ಅದು 12 ಕ್ಷೇತ್ರವಾಗಿ ಬೆಳೆದು ಬಂದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಧಾರ್ಮಿಕ ವಿವೇಕಾನಂದ ಸ್ವಾಮೀಜಿಯವರ ಥರ ಇವರು ಕೂಡ ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವರಿಗೆ ದೈವಶಕ್ತಿ ಮತ್ತು ನಾವು ಕೂಡ ಬಲ ಶಕ್ತಿ ಕೊಡ್ತೀವಿ ಅಂತ ಹೇಳಿ ನನಗೆ ಈ ದೊಡ್ಡ ಸಮಾರಂಭದಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಉಪಾಧ್ಯಾಯ ಸಹೋದರರು, ಅವರ ಸಮಿತಿಯವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಿ, ನಾನು ಇಷ್ಟು ದೊಡ್ಡ ಸಮಾರಂಭದಲ್ಲಿ ನಾನು ನಿಮ್ಮ ಪಕ್ಕದ ಜಿಲ್ಲೆಯ ಚಿಕ್ಕಮಗಳೂರಿನವರು, ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯವರ ಬಗ್ಗೆ ಬಹಳವಾದ ಗೌರವ. ನಿಮ್ಮ ಶಿಸ್ತಿನ ಜೀವನ, ನೀವು ಪ್ರಪಂಚದಾದ್ಯಂತ ಹೆಮ್ಮರವಾಗಿ ಬೆಳೆದಿದ್ದೀರಿ. ಯಾವುದೇ ಊರಿಗೆ ಹೋಗು, ಯಾವುದೇ ದೇಶಕ್ಕೆ ಹೋಗು, ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜನನ ಖಂಡಿತ ಪ್ರೀತಿಯಿಂದ 2 ಮಾತು ತುಳುನಲ್ಲಿ ಮಾತಾಡಿದರೆ ಅವರು ತೋರುವ ವಿಶ್ವಾಸ ಇನ್ಯಾರಿಗೂ ಬರೋದಿಲ್ಲ. ಆದ್ದರಿಂದ ನಿಮ್ಮ ಈ ಬುದ್ಧಿಜೀವಿಗಳ ಮಧ್ಯೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ಡಾಕ್ಟರ್ ಹಳೇಕೋಟೆ ವಿಶ್ವಾಮಿತ್ರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಡ್ತಾ